ಮೊನ್ನೆ ನಿಮ್ಮ ಚಿಂಚೋಳಿ MP ಅವರು ಏನಂದ್ರು, ಇಲ್ಲಿ ಸರ್ಕಾರ ನಡೀತಾ ಇಲ್ಲ, ತಾಲಿಬಾನ್ ಸರ್ಕಾರ ನಡೀತಾ ಇದೆ ಅಂತೆ ನಮ್ಮ ಜಿಲ್ಲೆನಲ್ಲಿ, ನಮ್ಮ ರಾಜ್ಯದಲ್ಲಿ. ಇಲ್ಲಪ್ಪ, 5 ವರ್ಷ ಸುಮ್ಮನೆ ಕೂತ್ಕೊಂಡು ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಹೇಗಿತ್ತು ಅಂತ ಮರ್ತೋಗ್ಬಿಟ್ಟಿದ್ದೀರಾ? ನಿಮ್ಮ ABVP ಕೇಳಿ, ABVP ಅವರು ಹೋಮ್ ಮಿನಿಸ್ಟರ್ ಕಚೇರಿಗೆ ದಾಳಿ ಮಾಡಿದ್ದು ಮರ್ತೋಗ್ಬಿಟ್ಟಿದ್ರ ಉಮೇಶ್ ಜಾಧವ್ ಅವರೇ? ಮಂತ್ರಿಗಳಿಗೆ ಗಾಡಿಯಿಂದ ಬಿಟ್ಟಿಲ್ಲ. ನಿಮ್ಮ ನಳಿನ್ ಕುಮಾರ್ ಕಟೀಲ್ BJP ಅಧ್ಯಕ್ಷರು, ಅವ್ರಿಗೆ ಗಾಡಿ ಹತ್ತಲಿಕ್ಕೆ ಬಿಟ್ಟಿಲ್ಲ, ಒಬ್ರಿಗೆ ಗಾಡಿ ಇಳಿಯಕ್ಕೆ ಬಿಟ್ಟಿಲ್ಲ ಮಂತ್ರಿಗಳಿಗೆ, ಕ್ಯಾಬಿನೆಟ್ ಸಚಿವರಿಗೆ. ಅವಾಗೆಲ್ಲೋ ಮಲ್ಕೊಂಡಿದ್ರಿ? ನಮ್ಮ ಜಿಲ್ಲೆಗೆ ಒಬ್ಬ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರಲಿಲ್ಲ ನಿಮ್ಮ ಅವಧಿನಲ್ಲಿ. ಅವಾಗ ನೀವು ಸುಮ್ಮನಿದ್ರಲ್ಲ. ಅವಾಗ ಯಾವ ಸರ್ಕಾರ ನಡೀತಾ ಇತ್ತು? ಅವಾಗ ಯಾಕೆ ಬಾಯಿ ಬಿಚ್ಚಿಲ್ಲ? ನಮಗೆ ಒಂದು ಮಂತ್ರಿ ಸ್ಥಾನ ಕೊಡಿ, ಮಂತ್ರಿ ಸ್ಥಾನ ಕೊಟ್ಟರೆ ನಮಗೆ ಇಲ್ಲಿ ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ. ದೊಡ್ಡ ಜಿಲ್ಲೆ ಇದೆ, ಹೆಡ್ ಕ್ವಾರ್ಟರ್ ಇದೆ, ರೀಜನಲ್ ಹೆಡ್ ಕ್ವಾರ್ಟರ್ ಇದೆ. ನಮಗೆ ಇಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಇಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಜೊತೆಗೆ ನಾವು ಅಭಿವೃದ್ಧಿನೂ ಮಾಡ್ಬೋದು ಅಂದ್ಬಿಟ್ಟು ನೀವೇನು ಮಾಡಿದ್ರಿ? ನಿಮ್ಮ ಕಾಲದಲ್ಲಿ ಎಲ್ಲ ಹುದ್ದೆಗಳನ್ನು ಮಾರಾಟಕ್ಕಿಟ್ಟಿದ್ರಿ. DC ಪೋಸ್ಟಿಂದ ಹಿಡ್ಕೊಂಡು ಒಬ್ಬ ಪಿಯೋನ್ ಪೋಸ್ಟ್ ತನಕ ಮಾರಾಟಕ್ಕಿಟ್ಟಿದ್ರಿ. ಮೊನ್ನೆ ಏನೋ ಹೇಳಿದ್ರು, ಕಮಿಷನರ್ ಎಲ್ಲ ಕಾಂಗ್ರೆಸ್ ಆಳ್ಮಕ್ಳು ಅಂತೆ, ಯಾವ ಕೆಲ್ಸಕ್ಕೆ ಬರಲಾರ್ದ ಅಧ್ಯಕ್ಷ. ಕಮಿಷನರ್ ಇದೆ, ಸರ್ಕಾರ ಎಲ್ಲ ಮಾರಾಟಕ್ಕೆ ಇಟ್ಬಿಟ್ಟಿದೀವಿ ಅಂತೆ. ನಿಮ್ಮ ಅವಧಿನಲ್ಲಿ ತೋರಿಸಲ ವಿಡಿಯೋಗಳು, IPS ಆಫೀಸರ್ಸು ಬಾರ್ಗಳಿಗೆ ಹೋಗಿರೋದು ನಿಮ್ಗೆ ಗೊತ್ತಿದೆ ಸರ್. ಬಾರ್ಗಳಿಗೆ ಹೋಗಿದ್ದಾರೆ, 9 ಗಂಟೆ, ರಾತ್ರಿ 9 ಗಂಟೆಗೆ ಹೋಗಿ ವೈನ್ ಶಾಪನ್ನು ಜಬರ್ದಸ್ತಿ ಮುಚ್ಚಿಸಿ ಬಾಟಲ್ ತಗೊಂಡು ಹೋಗಿರೋ ವಿಡಿಯೋಗಳಿವೆ. ತೋರಿಸಲ ನಿಮಗೆ ಉಮೇಶ್ ಜಾಧವ್ ಅವರೇ? ಕಲಬುರಗಿನಲ್ಲಿ ನಿಮ್ಮ IPS ಆಫೀಸರ್ಸು, ರೌಡಿ ಶೀಟರ್ಸ್ ಮನೆಗೆ ಹೋಗಿ ಊಟ ಮಾಡ್ಕೊಂಡಿರೋ ಫೋಟೋಗಳಿವೆ. ತೋರಿಸಲ ನಿಮಗೆ? ನೀವು ಜೊತೆಗಿದ್ದೀರಾ, ಮರ್ತೋಗ್ಬಿಟ್ಟಿದ್ದೀರಾ? ಇವತ್ತು ಇವರು ದಾಖಲೆ ಇಟ್ಟು ಮಾತಾಡಲಿ, ತೊಂದರೆ ಇಲ್ಲ. ತಾಲಿಬಾನ್ ಸರ್ಕಾರನ ನೋ ಪ್ರಾಬ್ಲಮ್, ಮಾತಾಡಲಿ.